ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲಿರೋರ ಹತ್ರ ಅವನ ಬಗ್ಗೆ ತಪ್ಪಾಗಿ ಹೇಳಿದ್ರೆ ಅವ್ರು ಯಾರೂ ಒಪ್ಕೊಳಲ್ಲಮ್ಮ. ನಿಮ್ ದೇವ್ರದ್ದು ಇನ್ನೊಂದು ಮುಖ, ಅದೆಷ್ಟು ಜನರ ಜೀವನ ಹಾಳು ಮಾಡಿದೆ ಅಂತ ನಿಮಗ್ ಗೊತ್ತಿದ್ಯಾ? ಅದಕ್ಕೆ ಅವರು ನಿಮ್ ದೇವ್ರಾಗಿದ್ದಾರಾ? ಸರಿ, ನಾನು ಅವ್ರನ್ನ ನೋಡ್ಲೇಬೇಕು. ನೀವ್ ಏರ್ಪಾಡ್ ಮಾಡಕ್ ಆಗತ್ತಾ ಇಲ್ವಾ? ಸರ್, ನನ್ ರಿಕ್ವೆಸ್ಟ್ ಸರ್, ಪ್ಲೀಸ್. ಅವನು 2-3 ತಿಂಗಳಿಗೆ ಒಂದ್ಸಲನೇ ಇಲ್ಲಿ ಬರೋದು. ಆದ್ರೆ ಯಾಕೋ ಈ ಸಲ ಬಂದಿಲ್ಲ. ನಾಳೆ ನಾಡದ್ರಲ್ಲಿ ಬರ್ಬೋದು ಅನ್ಸುತ್ತೆ, ಅದು ನನಗೆ ಸರಿಯಾಗಿ ಗೊತ್ತಿಲ್ಲಮ್ಮ. ಪರವಾಗಿಲ್ಲ ಸರ್, ಎಷ್ಟು ದಿನ ಆದ್ರೂ ನಾನು ವೇಟ್ ಮಾಡ್ತೀನಿ. ಆದ್ರೆ ಅವ್ರನ್ನ ನೋಡ್ದೆ ನಾನು ಇಲ್ಲಿಂದ ಹೋಗಲ್ಲ. ಹೇಗಮ್ಮ, ಎಷ್ಟು ದಿವಸ ಆಗುತ್ತೆ ಅಂತ ಗೊತ್ತಿಲ್ಲದೆ ಮತ್ತೆ ನಿನ್ನಿಂದ ಹೇಗಮ್ಮ ಕಾಯ್ಕೊಂಡಿರಕ್ಕಾಗುತ್ತೆ? ಇಲ್ಲ ಸರ್, ನಾನು ಮೀಟ್ ಮಾಡಿನೇ ಹೋಗ್ತೀನಿ. ನೀನು ತುಂಬಾ ಹಠ ಮಾಡ್ತಾ ಇದೀಯ. ಕತ್ಲು ಬೇರೆ ಆಗ್ತಾ ಇದೆ. ಇದಕ್ಕೂ ಮೇಲೆ ನೀನು ಇಲ್ಲೇ ಇದ್ರೆ ಅದು ಉಚಿತ ಅಲ್ಲಮ್ಮ. ಇಲ್ಲೇ ಪಕ್ಕದಲ್ಲಿ ನಮ್ಮ ಮನೆ ಇದೆ. ಇವತ್ತು ರಾತ್ರಿ ನೀನು ಅಲ್ಲೇ ಉಳ್ಕೋ. ಒಂದು ವೇಳೆ ನಾಳೆ ಜೀವಾನಂದ್ ಬಂದ್ರೆ ಅವನ್ನ ಭೇಟಿ ಮಾಡೋದಕ್ಕೆ ನಾವು ಪ್ರಯತ್ನ ಪಡೋಣ. ಯೋಚನೆ ಮಾಡಬೇಡಮ್ಮ. ನಮ್ಮ ಮನೆಯಲ್ಲಿ ನಾನು ನನ್ನ ಹೆಂಡತಿ ಇಬ್ಬರೇ ಇರೋದು. ನನ್ನನ್ನ ನಿನ್ನ ಅಪ್ಪನ ತರ ತಿಳ್ಕೊಂಡು ನಮ್ಮ ಮನೆಗೆ ಬರ್ತೀಯಾ? ಸರಿಯಪ್ಪ. ಸಂತೋಷ ಕಣಮ್ಮ. ಬಾ ಅಮ್ಮ, ಹೋಗೋಣ. ಚೆನ್ನಾಗಿ ಗಂಜೀರೆ ದೊಡೆಯಯ್ಯ. ಭಾಗ್ಯರಾಜ್, ಎಳ್ನೀರ್ ಚೆನ್ನಾಗಿದ್ದೀರಪ್ಪ? ರೇ, ನನ್ನ ಹೆಸರು ಕೀರ್ತಿರಾಜು, ಭಾಗ್ಯರಾಜ್ ಅಲ್ಲ. ಒಟ್ನಲ್ಲಿ ರಾಜ್ ಅಂತ ಇದೆಯಲ್ಲ, ಕುಡಿ ಕುಡಿ ಕುಡಿ. ಏನಮ್ಮ ಅಡಿಗೆ ಮಾಡಿದ್ಯಾ? ಮೂಲಂಗಿ ಸಾರು, ಆಲೂಗೆಡ್ಡೆ ಪಲ್ಯ ಮಾಡಿದ್ನಮ್ಮ. ಮಕ್ಳೆಲ್ಲ ಊಟ ಮಾಡಿದ್ರಾ? ಅವ್ರು ಆಗ್ಲೇ ಊಟ ಮಾಡಿ ಮಲಗಿದ್ದಾರೆ. ನಿಮ್ ಯಜಮಾನ್ರಲ್ಲಿ ಕಾಣ್ತಾನೆ ಇಲ್ವಲ್ಲ? ಬರ್ತಾರೆ ಬರ್ತಾರೆ. ಆಗೋ ಬಂದೇ ಬಿಟ್ರಲ್ಲ. ಸರಿ ಅಕ್ಕ, ನಾನ್ ಬರ್ತೀನಿ. ಬಾಮ್ಮ, ಇದೇ ನಮ್ಮ ಮನೆ. ಬಾಮ್ಮ. ಯಾಕ್ರಿ ಇಷ್ಟತ್ತು? ಯಾರೀ ಹುಡುಗಿ? ಮಂಡ್ಯದಿಂದ ಬಂದಿದ್ದಾಳ ಕಣೆ, ನಮ್ ಜೀವಾನಂದನ ನೋಡ್ಬೇಕಂತ. ಏನೇ ಹೇಳ್ತಾ ಇದ್ದೀರಾ? ಜೀವಾನಂದನ್ ನೋಡ್ಬೇಕಾ? ಜೀವಾನಂದನ್ ಯಾಕೆ ನೋಡ್ಬೇಕಂತೆ? ಅದು ಒಂದು ದೊಡ್ಡ ಕತೆ. ಬಂದಿರೋ ಹುಡುಗಿಗೆ ಮೊದಲು ಊಟಕ್ಕಿಡು. ರಾತ್ರಿ ಇಲ್ಲೇ ಉಳ್ಕೊಂತಾಳೆ. ಹೌದು ಪಾಪ, ಇಷ್ಟೊತ್ತಲ್ಲ ಆ ಹುಡುಗಿ ಎಲ್ಗೋಗ್ತಾಳೆ? ಧಾರಾಳವಾಗಿರ್ಲಿ. ಬಾಮ್ಮ. ಬಾಮ್ಮ. ಲೇಗ ಮಸಾಲೇನ್ ಗಮ್ಮಂತಿದ್ಯೇ? ಹೌದಾ ಅಕ್ಕ, ಅದೊಂಚೂರು ರುಬ್ಬಿಟ್ಬಿಡಿ, ಆಮೇಲೆ ಪಲಾವ್ ಮಾಡ್ತೀನಿ. ಲೈ ಅಮ್ಮು, ಬಾರ ಇಲ್ಲಿ. ಬೆಳ್ಳುಳ್ಳಿ ರೇಟ್ ಎಷ್ಟು ಅಂತ ಗೊತ್ತಾ ನಿನಗೆ? ಎಲ್ಲಾ ಕಡೆ ಬೆಳ್ಳುಳ್ಳಿ ಕಬಾಬ್ ಅಂದು ಅದ್ರ ರೇಟ್ ಗಗನಕ್ಕೆ ಹೋಗಿದೆ. ನೀನ್ ಒಳ್ಳೆ ಅದ್ರಲ್ಲೇ ಆಟಾಡ್ತಾ ಇದೆಯಲ್ಲ, ಕುಡಿಲಿ. ಅಮ್ಮ, ತಗೋ ಹಾಲ್ ಕುಡಿ. ಹುಷಾರು. ನನಗೆ ಯಾವಾಗ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಡ್ತೀಯ ನೀನು? ಅಯ್ಯೋ ಅಮ್ಮ ತಾಯಿ, ನಾಳೆ ಮಾಡ್ಕೊಡ್ತೀನಿ, ಇವಾಗ ಕುಡಿ.
ಏನಮ್ಮ? ಊಟ ಮಾಡ್ದೇನಪ್ಪ? ಮಾಡಿಲ್ಲಮ್ಮ, ಹೊಟ್ಟೆ ಹಸ್ವಾಗ್ತಾ ಇಲ್ಲ. ಯಾಕಪ್ಪ ಒಂಥರ ಇದೆಯಲ್ಲ? ಹೌದು, ಕೀರ್ತಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಾದ್ರೂ ಕೆಲ್ಸದ ಮೇಲೆ ಕಳ್ಸಿದ್ಯಾ? ಹೌದಲ್ಲ, ಕೀರ್ತಿ ಮಾಮ ಯಾವಾಗ್ಲೂ ದೊಡ್ಡ ಮಾಮನಿಂದಾನೆ ಬಾಲ ತರ ನೇತಾಡ್ತಿರ್ತಾರೆ. ಆದ್ರೆ ನಿನ್ನೆಯಿಂದ ಮನುಷ್ಯ ಪತ್ತೇನೆ ಇಲ್ಲ. ಮಮ್ಮ ಎಲ್ಲಾದ್ರು ಮಮ್ಮ? ವೆರ್ ಇಸ್ ಹಿ ಗಾನ್? ಟೆಲ್ ಮಿ. ಏಯ್, ಈ ಮನೇಲಿ ಹಾಕಿದ್ದನ್ನು ತಿನ್ಕೊಂಡು ಸುಮ್ಮನೆ ಬಿದ್ದಿರ್ಬೇಕು. ಅದನ್ನ ಬಿಟ್ಬಿಟ್ಟು ಈ ಮನೆ ವಿಷಯಕ್ಕೆ ಏನಾದ್ರು ತಲೆ ಹಾಕಿದ್ರೆ ತಲೆ ಹತ್ಬಿಡ್ತೀನಿ ಅಷ್ಟೇ. ಯಾಕೋ ಸುಮ್ನೆ ನಿಂತ್ಕೊಳಕ್ ಆಗಲ್ವಾ ನಿನ್ಗೆ? ಅವನ್ ಕೇಳಕ್ ಆಗಲ್ಲ ತಾನೆ. ಸರಿ, ನಾನ್ ಕೇಳ್ತೀನಿ. ಎಲ್ಲಿ ಅವರು? ಎಲ್ಲಿ ಕಳ್ಸಿದ್ದೀರಾ ಅವ್ರನ್ನ? ಹೇಳಲೇಬೇಕಾ? ಹೇಳಲೇಬೇಕಾನ? ಬಾವಾ, ಆ ದಡ್ಡ ಕರಿಕಳ ನಾನಲ್ಲ. ನೀವ್ ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ಕೊಂಡು ಸುಮ್ನೆ ನಿಂತ್ಕೋಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ನೀವ್ ಮಾತಾಡ್ತಾ ಇರೋದು ನನ್ ಗಂಡನ್ ಬಗ್ಗೆ, ನನ್ ಕುತ್ತಿಗೆಗೆ ತಾಳಿ ಕಟ್ಟದವನ್ ಬಗ್ಗೆ. ಈಗೋ ಇಲ್ಲಿ ನಿಂತಿದ್ದಾಳಲ್ಲ, ಇವ್ರ ಅಪ್ಪನ್ ಬಗ್ಗೆ. ಈಗ ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋದು ನನಗ್ ಗೊತ್ತಾಗ್ಬೇಕು. ನೋಡಮ್ಮ, ಅವನು ನಿನ್ ಗಂಡ, ಇವಳಪ್ಪ ಆಗೋದಕ್ಕೂ ಮುಂಚೆ ಅವನು ನನ್ನ ತಮ್ಮ. ಅವನೆಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿರೋ ಸಾಕು. ನಿಮಗೆಲ್ಲ ಗೊತ್ತಾಗೋ ಅವಶ್ಯಕತೆ ಬೇಕಾಗಿಲ್ಲ. ತಪ್ಪೋಗಿ ನಿಂತ್ಕೊಂಡ್ಬಿಡು. ಭಾವ, ನಿಮ್ಮಲ್ಲಿರೋ ಸಮಸ್ಯೆ ಏನ್ ಗೊತ್ತಾ? ಈ ಮನೇಲಿ ಎಲ್ರೂ ನಿಮ್ ಮಾತ್ ಕೇಳ್ಕೊಂಡು ನಿಮ್ ಮುಂದೆ ಕೈ ಕಟ್ಕೊಂಡು ನೀವ್ ಹೇಳಿದ್ದೆಲ್ಲ ಸರಿ ಅನ್ಕೊಂಡ್ ಬಿದ್ದಿರ್ಬೇಕು. ನಿಮ್ಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ ಭಾವ. 1000 ಸಂಬಂಧಗಳಿದ್ರು ಗಂಡ ಹೆಂಡತಿ ಸಂಬಂಧದ ಮುಂದೆ ಬೇರೆ ಯಾವ್ದು ದೊಡ್ಡದಲ್ಲ. ನೀವ್ ಏನೇ ಅವ್ರಿಗೆ ಅಣ್ಣ ಆಗಿದ್ರು ನಮ್ ಸಂಸಾರದಲ್ಲಿ ಮೂಗ್ ತೂರಿಸ್ಬಾರ್ದು. ಲೇ ಅನಘ, ಮಾತಾಡ್ದೆ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಬರ್ತಾ ಬರ್ತಾ ನಿನ್ ಬಾಯಿ ಜಾಸ್ತಿ ಆಗ್ತಾ ಇದೆ ಕಣೆ. ಅಲ್ಲ ಕಣೆ, ನನ್ನ ಮಗನ್ಗೆ ಅವ್ನ ತಮ್ಮನ ಮೇಲೆ ಇಲ್ದಿರೋ ಅಕ್ರೆ ನಿನಗಿದೆಯಾ? ಮಾ, ಇವರೆಲ್ಲ ಮಾತಾಡೋಕೆ ಶುರು ಮಾಡಿ ತುಂಬಾ ದಿವಸ ಆಗೋಯ್ತಮ್ಮ. ನೀನೇನೋ ಇವ್ರು ಮಾತಾಡ್ತಾ ಇರೋದು ಇವತ್ತೇ ಕೇಳ್ತಾ ಇರೋ ತರ ಮಾತಾಡ್ತಾ ಇದ್ದಲ್ಲ. ಈಗೇನಮ್ಮ, ನಿನ್ನ ಗಂಡ ಎಲ್ಲಿಗೆ ಹೋಗಿದ್ದೇನೆ ಅಂತ ನಿನಗೆ ಗೊತ್ತಾಗಬೇಕು.